ರಕ್ಷಾಬಂಧನನ ಏನಕ್ಕೆ ಆಚರಿಸ್ತಾರೆ? ಅಯ್ಯೋ 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 ಅಯ್ಯಪ್ಪ ಅಯ್ಯೋ 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 ಎಡಿಟ್ ಮಾಡ್ತೀನಿ. ಡಬಲ್ ಎಕ್ಸೆಲ್ ಅಂದ್ರೆ 7 ಸೈಜ್ ತನಕ ಇದೆ. ಓಕೆ 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 ಅದೇ ಓಕೆ ಅಷ್ಟೇ, ಬೇರೆ ಏನಿಲ್ಲ. ಟಿಟಿ ಓಕೆ ಏನ್ ಬೇಬಿ ಏನ್ ರೆಡಿ ಆಗಿದೆ? ಯಾಕೆ? ಅದೇ ನಿನ್ ತಂಗಿಗೆ ಬಟ್ಟೆ ತರಕ್ಕೆ ರಾಖಿ ಹಾಕ್ಬಿಟ್ಟೆ. ಏನು ಗೊತ್ತಾ, ನಾನು ಉಪೇಂದ್ರ ಅವರ ಸ್ಟೈಲಲ್ಲಿ ತಗೋ 10 ರೂಪಾಯಿ ತಗೋ ಅಂತ ಹಿಂಗೆ ಒದಿಯೋಣ ಅಂತ ಅನ್ಕೊಂಡಿದ್ರೆ ಇವಳು ಇದ್ದಾಳಲ್ಲ, ಇವಳು ನಾದ್ನಿಗೆ ಚೆನ್ನಾಗಿರೋದು ಕೊಡ್ಬೇಕಂತೆ. ಮತ್ತು ಈಗ ನಾನು ಆಯ್ತು ಬಿಡು ಒಂದು 500 ರೂಪಾಯಿ ಕೊಡ್ತೀನಿ ಅಂದೆ. ಇವಳಿದಳು ದುಡ್ಡೆಲ್ಲ ಕೊಡಬಾರ್ದಂತೆ, ಏನಾದ್ರು ಕೊಡಿಸು ಅಂತ, ಬಟ್ಟೆ ಕೊಡಿಸು ಅಂತ ಈಗ ಕೂತವಳೆ. ಏನಕ್ಕೆ ಈ ಥರ ಆಡ್ತೀಯ ಹೇಳ? ಇರೋದೊಬ್ಳು ತಂಗಿ ಬಾರ. ಅಲ್ಲಿ ನಮ್ಮಮ್ಮ ಏನೋ ಹೇಳ್ತವ್ರೆ. ಏನಮ್ಮ? ಪಾಪ ನಿನ್ನ ಮಗಳಿಗೆ ಏನಕ್ಕೆ ಬೈತೀನಿ? ಅವಳು ಮಾಡೋದಿಕ್ಕೆ ಬೈಯೋದಮ್ಮ ಅಲ್ವಾ? ನಿನ್ನ ಪ್ರಕಾರ ಅವಳು ಏನು ತಪ್ಪೇ ಮಾಡಲ್ಲ, ನಾನು ಸುಮ್ಮನೆ ಬೈತೀನಿ, ನಾನು ಹುಚ್ಚ. ನಾನು ಬೈಬೇಕು ಇಲ್ಲ, ಇಬ್ರು ಬೈತಾರೆ, ಅವ್ರಿಬ್ರು ಸೇರ್ಕೊಂಡು ಬರೀ ಬೈತಾನೆ ಇರ್ತಾರೆ. ನೀನೊಬ್ಳೆ ಬೈಬೇಕು, ಇನ್ಯಾರು ಬೈಬಾರ್ದು ಅಷ್ಟೇ. ನಾನೊಬ್ಳೆ ಬೈಬೇಕು, ಬೇರೆ ಯಾರು ಬೈಬಾರ್ದು. ಅದ ಅವಳನ್ನ ತೋರಿಸ್ತಿದ್ಯಾ? ಯಾರು ಬೈಬಾರ್ದು ನಿಮ್ಗೆ. ನಾನು 2 ದಿನ ಅಲ್ಲ ಮನೆಗೆ ಹೋಗ್ಬಿಟ್ಟು ಆಮೇಲೆ ಬೈತೀನಿ. ಕಿಟಿ ಟಾಟಾ. ನಿಮ್ಮ ಅತ್ತೆಗೆ ನೋಡಿ ಹೆಂಗ್ ಟಾಟಾ ಅಂತಾಳೆ. ನಿಮ್ಮ ಅತ್ತೆಗೆ ಬಟ್ಟೆ ತಗೊಬರ್ತೀವಿ ಕಣೆ, ಯಾವ್ದಾದ್ರು ಒಂದು ಹರಿದೋಗಿರೋದು ದೇವಸ್ಥಾನದಲ್ಲಿ ಬೀರುತ್ತೆ ನೋಡು, ಆ ಥರ ಬಟ್ಟೆ ತಗೊಬರ್ತೀವಿ ಆಯ್ತಾ? ಸೊ ಈ ವ್ಲಾಗ್ ನೋಡಿದ್ರಲ್ಲ, ರಕ್ಷಾ ಬಂಧನದು ವ್ಲಾಗ್ ಆಗಿರುತ್ತೆ. ಆ್ಯಕ್ಚುಲಿ ನಿಜ ಹೇಳಬೇಕು ಅಂದರೆ ವೆರಿ 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 ಡಿಫಿಕಲ್ಟ್ ಇದು ನನಗೆ. ಏನಕ್ಕೆ ಅಂತಂದರೆ ಇದು ನಾಳೆ ರಕ್ಷಾಬಂಧನ. ಸೊ ನಾಳೆ ಬೆಳಗ್ಗೆ ರಕ್ಷಾಬಂಧನ ಮುಗಿಸ್ಕೊಂಡು ಪಡಾಪದ ಎಡಿಟ್ ಮಾಡಿ ನಾನು ಅಪ್ಲೋಡ್ ಮಾಡಬೇಕು. ಹೆವಿ ರಿಸ್ಕ್ ಇದೆ. ಸೊ ಈಗ ವೆಲ್ಕಮ್ ಮಾಡಿಬಿಡ್ತೀನಿ, ಓಕೆನಾ? ಹಲೋ ಮೈ ಹೀರೋಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಲೆಟ್ಸ್ ಗೋ. ಮೈ ಬೇಬಿ ಹೀರೋಸ್ ಎಲ್ಲ ಹೋಗೋಣವಾ ಶಾಪಿಂಗ್ ಮಾಡಕ್ಕೆ? ಯಾ ಬೀಗ ತಗೊಂಬಂದ್? ಈ ಗಾಡಿ ತಂದಿಲ್ವಾ? ಮಾವ ಹೊಡಿತಾರೆ, ಮಾವನ ಗಾಡಿ ತಂದಾಗ ತಗೊಬಂದ್ರೆ. ಬಟ್ಟೆ ನೋಡ್ತಾ ಇದ್ದಾಳೆ ನನ್ನ ಬೇಬಿ. ಆ್ಯಕ್ಚುಲಿ ಕೊಡೋದು ನಾನು, ದುಡ್ಡು ಕೊಡೋದು ನಾನು, ಸೆಲೆಕ್ಟ್ ಮಾಡೋದು ಮಾತ್ರ ಇವಳು. ಅದೆಂಥದ್ದು? ಏಕೆ? ಸೆಲೆಕ್ಟ್ ಮಾಡ್ತೀನಿ ಅಂತ. ಹೌದು, ಅದೆಂತ 100ಗೆ 200% ನಿಜ. ಇವಳು ಸೆಲೆಕ್ಷನ್ ಯಾವಾಗಲೂ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ನನ್ನ ಸೆಲೆಕ್ಷನ್ನೇ ಯಾವಾಗಲೂ ಚೆನ್ನಾಗಿರಲ್ಲ. ಇವಳು ಸೆಲೆಕ್ಷನ್ ನೋಡಿ, ಇವಾಗ ನನ್ನನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದಾಳಲ್ಲ, ಇವಳು ಸೆಲೆಕ್ಷನ್ ಚೆನ್ನಾಗಿದೆ. ನನ್ನ ಸೆಲೆಕ್ಷನ್ನೇ ನಿನ್ನ ಮನಸ್ಸಿಗೆ ಗೊತ್ತು ನೀನು ಎಂತ ಸೆಲೆಕ್ಟ್ ಮಾಡಿದ್ಯಾ ಅಂತ. ಆಯ್ತು, ಸೈಡಿಗೆ ನಡಿಬೇಕಂತದ್ದು. ಇವಳು ಸೆಲೆಕ್ಟ್ ಮಾಡಿದ್ಮೇಲೆ ನಾನು ಸೈಡಿಗೆ ನಡಿಬೇಕು. ಇಲ್ಲೇನು ಸ್ಟ್ರೈಟ್ ನಡಿಯೋಕ್ಕಾಗತ್ತಾ? ಸೈಡಿಗೆ ನಡಿಬೇಕು. ಒಳ್ಳೆ AC. ಆ್ಯಕ್ಚುಲಿ ಈ ಟೈಮಲ್ಲ, ಸೆಕೆಗಾಲದಲ್ಲಿ ಈ ಥರ ಮಾಲ್ಗಳಿಗೆ ಒಳಗೆ ಬಂದರೆ ಒಳ್ಳೆ AC, ಕೂಲು ಚಿಲ್ಟಾಗಿರುತ್ತೆ, ಸಖತ್ತಾಗಿರುತ್ತೆ, ಚೆನ್ನಾಗಿದೆ. ಈ ಹೆಣ್ಮಕ್ಳು ಬಟ್ಟೆಗಳು ಅದನ್ನು ಯಾವನ್ ಸೆಲೆಕ್ಟ್ ಮಾಡ್ತಾನಪ್ಪ. ಇನ್ನು ನಾನು ಬೇಬಿ ಜೊತೆ ಬಂದಿದ್ದೀನಲ್ವ, ಗಂಟೆ ಆಗುತ್ತೆ. ಬಟ್ ಬೇಗ ಮಾಡು ಅಂತ ಹೇಳಿದ್ದೀನಿ. ಅದೆಷ್ಟೊತ್ತು ಮಾಡ್ತಾಳೋ ಗೊತ್ತಿಲ್ಲ, ನೋಡೋಣ. ಬೇಗ ಸೆಲೆಕ್ಟ್ ಮಾಡಮ್ಮ. ಆ್ಯಕ್ಚುಲಿ ಈ ಬಟ್ಟೆ ಇಷ್ಟ ಆಯಿತು. ಈ ಬಟ್ಟೆ ಏನಿದೆಲ್ಲ, ಈ ಬಟ್ಟೆ ಚೆನ್ನಾಗಿದೆ. ಬಟ್ ನನ್ನ ತಂಗಿ ಸೈಜು ಈ ಗೊಂಬೆಗೆ ಅಷ್ಟೇ ಹಾಕಿರೋದು. ಇಲ್ಲಿ ಎಮ್ಮಿಂದ XXL ತನಕ ಇದೆ. ಅಂದರೆ XXL ಅಂದರೆ 7 ಸೈಜ್ ತನಕ ಇದೆ. ಸೊ ಗೊಂಬೆಗೆ ಹಾಕಿರೋದು S ಸೈಜು. ನನ್ನ ತಂಗಿ ಸಣ್ಣ ಇದ್ದಾಳಲ್ಲ, ಇವಳ ಥರ XXL ಅಲ್ಲ ಅವಳು. ಸೊ ಇದನ್ನು ಈ ಗೊಂಬೆದೇ ತಗ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಬೇಬೆ ಹೇಳು, ತೆಗಿಸ್ಲಾ? ಬೇಬೆ ಗೊಂಬೆ ಕಾಯತ್ತೆ, ಮನೇಲಿ ಕಾಯ್ತಿರತ್ತೆ ಕ್ಯೂಟಿ. ನೀನಕ್ಕೆ ಮಾಸ್ಕೆಲ್ಲ ಹಾಕೊಂಡಿದ್ಯಾ? ಆ್ಯಕ್ಚುಲಿ ಇಲ್ಲೊಂದು ಇದು ಏನಿದೆ, ಐ ಥಿಂಕ್ ನನ್ನ ಪ್ರಕಾರ ಈ ಬಟ್ಟೆನೇ ಸೆಲೆಕ್ಟ್ ಮಾಡಿರೋದು ನಾನು. ಆ್ಯಕ್ಚುಲಿ ನನಗಿದ್ದು ಇಷ್ಟ ಆಯಿತು, ಚಿನ್ನಿಗೆ ಚೆನ್ನಾಗಿ ಕಾಣುತ್ತೆ. ಹಾಗಿದ್ದು ಪ್ಯಾಂಟ್ ನೋಡಿ, ಇಲ್ಲಿ ಕೆಳಗಡೆ ತೂತ ಇದೆ, ಗಾಳಿ ಹೋಗೋದಕ್ಕೆ ಇಟ್ಟಿರೋದು ಅನ್ಸುತ್ತೆ. ಸೊ ಈ ಬಟ್ಟೆ ಚೆನ್ನಾಗಿದೆ ಅಲ್ವಾ?
ಸೊ ಆಲ್ಮೋಸ್ಟ್ ಇದೇ ಬಟ್ಟೆನೇ ಈಗ ಗೊಂಬೆಗೆ ಹಾಕ್ಸಿರೋ ಬಟ್ಟೆನ ತೆಗಿಯೋಕ್ಕೆ ಹೇಳ್ತೀನಿ ನಾನು. ಓಕೆ, ನನ್ನ ಬೇಬಿ ಕೊನೆಗೂ ಸೆಲೆಕ್ಟ್ ಮಾಡಿದ್ಲು. ಸೊ ಇಲ್ಲಿರೋದೆ ನೋಡಿ, ಪಾಪ ಅದು ಕೈಯೆಲ್ಲ ಕಟ್ ಮಾಡಿ ಹಾಕ್ತವ್ರೆ ನೋಡಿ, ಕೈ ಎರಡು ಕೆಳಗೆ ಬಿದ್ದೈತಿ. ಸೊ ಅದೇ ಬಟ್ಟೆ ತಗೊಡಿ ಅಂತ ಹೇಳಿದ್ವಿ. ಸೊ ಅದೇ ಬಟ್ಟೆ ಫಿಕ್ಸು. ಬೆಳಕಿಗೆ ನಿಂತ್ಕೊ ಗೊತ್ತಾಗತ್ತೆ. ಈ ಪ್ಯಾಂಟಿಗೂ ಚೆನ್ನಾಗೈತೆ ಟಾಪು. ತಡಿ, ಇದೊಂದು ಹಾಕ್ಸಲ ಹಾಕಿ ತಡಿ, ನಾನು ನೋಡ್ಕೊತೀನಿ ಒಂದ್ಸಲ. ಹಾಂ, ಇದು ನೋಡು, ಪ್ಯಾಂಟ್ ತೆಗಿಬೇಡ, ಮರ್ಯಾದೆ ಹೋಗುತ್ತಲ್ವ ನಿಂದು. ನೀನು ಇದೆಯಲ್ಲ ಕಾಪಾಡೆ. ಇದು ಚೆನ್ನಾಗಿದೆ, ಬಟ್ ಅದೇ ಇರಲಿ ಬಿಡು, ಡಾರ್ಕ್ ಡಾರ್ಕ್ ತಗೊಳ್ಳ, ಅದು ಚೆನ್ನಾಗಿದೆ. ಬಾ, ಫಿಕ್ಸಾ? ಅದಾ? ಹಾಂ, ಅದು ಓಕೆ, ನಡಿ, ಅದು ಇಟ್ಕೋ, ಮಡ್ಸು. ನೀನೇ ಮಾಡಿಸ್ಕೊ. ಗಾಬರಿ ಆದ್ರಿ ಅಲ್ಲ ನಾನು ಹಿಂಗೆ ಎತ್ತ ತಕ್ಷಣ. ಆ ಥರ ಎಷ್ಟು ನೋಡಿರ್ತಾರೆ ನಡಿ ಅಂದ್ರೆ ಕಣೆ, ಈ ಥರ ಕಾಮಿಡಿಗಳನ್ನೆಲ್ಲ ಎಷ್ಟು ನೋಡಿರ್ತಾರೆ ಅಂತ. ಇವ್ರು ಯಾರು? ಇವಾಗ ಇವ್ರ ತಂಗಿಗೆ ಬಟ್ಟೆ ತಗೊಂಡು ಹಂಗೆ ಬ್ಯಾಂಗಲ್ಸೂರಿಗೆ ಹೋಗಿ ನನ್ನ ಮಗಳದು ಆ್ಯಕ್ಚುಲಿ ನಾಳೆ ಫಸ್ಟ್ ರಾಖಿ ಹಬ್ಬ. ಅಂದರೆ ಹೋದ ವರ್ಷ ಆ್ಯಕ್ಚುಲಿ ರಾಖಿ ಕಟ್ಟಿರಲಿಲ್ಲ, ಬಟ್ ಹಂಗೆ ಗಿಫ್ಟ್ ಕೊಟ್ಟಿದ್ರು. ಅದು ಈ ಬ್ಲಾಗಲ್ಲಿ ಬರಲ್ಲ, ಅದು ಬೇರೆ ಬ್ಲಾಗಾ? ಬೇರೆ ಬ್ಲಾಗೇ ಮಾಡ್ತಿರೋದು, ಸಪ್ರೇಟ್ ಬ್ಲಾಗ್ ಅದು. ಓಕೆ ಓಕೆ, ಅದಕ್ಕೆ ರಾಖಿ ತಗೋಬೇಕಲ್ಲ ಇವಾಗ, ಸೊ ರಾಖಿ ತರಕ್ಕೆ ಹೋಗ್ತಿದ್ವಿ. ಓಕೆ, ಮನೆಗೆ ಬಂದ್ವಿ. ಅಂತೆ ಕ್ಯೂಟಿ ಮಲ್ಕೊಂಡವಳ. ಇದೇ ಆಗೋಯ್ತು. ನಂಗೆ ಹೆಂಗ್ ಗೊತ್ತು ಅವಳು ಮಲ್ಕೊಂಡಿದ್ದಾಳೆ ಅಂತ? ಚಾಲಿ ಕಣೆ ಕುಜ್ಜಿ. ಅಯ್ಯೋ, ನಮ್ಗೇನು ಗೊತ್ತಿತ್ತ ಅವಳು ಮಲ್ಕೊಂಡಿದ್ದಾಳೆ ಅಂತ? ಉಗಿತವ್ರು ನನಗೆ. ಓಕೆ, ಇವಾಗ ಏನಪ್ಪ ಅಂತಂದರೆ ನಾನು ಹಿಂಗಂತೀನಿ, ಓಕೆನಾ? ಓಪನ್ ಆದರೆ ಪ್ರತ್ಯಕ್ಷ ಅಂದರೆ ನಾಳೆ ರಕ್ಷಾ ಬಂಧನ, ಓಕೆನಾ? ರೆಡಿ, 1 2 3 ಟೆಂಡನ್. ಹೆಂಗೆ ನಾನು ಮತ್ತು ನನ್ನ ತಂಗಿ ರೆಡಿಯಾಗಿದ್ದೀವಿ. ರಕ್ಷಾ ಬಂಧನನ ಏನಕ್ಕೆ ಆಚರಿಸ್ತಾರೆ? ಅಣ್ಣಂಗೆ ಒಳ್ಳೇದಾಗಲಿ ಅಂತ. ಅಣ್ಣಂಗೆ ಒಳ್ಳೇದಾಗಲಿ ಅಂತ. ಈಗ ಹೇಳಲಿ ಹೌಚ್ಕೊಳ್ಳೋದು ನೋಡಿ, ಅಲ್ಲಿ ಬರೀ ಇದೇ ಆಗೋಯ್ತು. ರಕ್ಷಾ ಬಂಧನ ಸ್ಟಾರ್ಟ್ ಆಗಿದೆಯಾ ಅವಾಗ? ಮತ್ತೆ ಯಾಕೆ ಆಚರಿಸ್ತಿದ್ಯಾ? ಏನೋ ಗಿಫ್ಟ್ ಸಿಗತ್ತೆ ಅಂತನಾ? ಆಯ್ತು, ನೀನು ಏನಕ್ಕೆ ನಿಮ್ಮ ಅಣ್ಣಿಗೆ ರಾಖಿ ಕಟ್ತೀಯ ಹೇಳು? ಒಳ್ಳೇದಾಗಲಿ, ಸಕ್ಸಸ್. ನಿಜ ಹೇಳು, ಗಿಫ್ಟ್ ಸಿಗ್ಲಿ ಅಂತ ತಾನೆ? ಅದು ಒಂದು ಈಗ ದಿನ ಉಳ್ದಿದೆ ಹೇಳು. ಅದು ಹೇಳಿದ್ರೆ ಒಳ್ಳೇದಾಗಲಿ, ರಕ್ಷಣೆ ಸಿಗಲಿ ಅಂದ್ರೆ ನಿನ್ನಿಂದ ಬೇರೆಯವರಿಗೆ ಪ್ರಾಬ್ಲಮ್ ಆಗತ್ತಲ್ಲ, ಅವರಿಗೆ ರಕ್ಷಣೆ ಸಿಗ್ಲಿ ಅಂತಾನೆ ಏನು? ಎಲ್ಲ ರೆಡಿನಾ? ಇಲ್ಲ ಇಲ್ಲ ನೋಡಿ, ಇವಳು ಇವಾಗ ಎದ್ದವಳೆ, ಮೂಗಿ ಬೆರಳಕ್ಕೆ ನಿಂತವಳೆ. ಹೇಳ್ಕೀತಿ, ನಾನು ಹೇಳಿದ್ದೆ ಇವಳಿಗೆ ಬೆಳಗಿನ ಜಾವ 4 ಗಂಟೆಗೆ ಎದ್ದು ಸ್ನಾನ ಮಾಡ್ಕೊ ಸೀರೆ ಎಲ್ಲ ಉಡ್ಕೊ ಅಂದರೆ ಇವಳು 8 ಗಂಟೆಗೆ ಎದ್ದು ರೆಡಿಯಾಗಿದ್ದಾಳೆ. ಅಮ್ಮ, ಅಯ್ಯೋ ಝೂಮಲ್ಲಿ ಕಾಣಿಸ್ದಲ್ಲಮ್ಮ, ಸ್ವಲ್ಪ ಹಿಂದಿಲ್ಲ. ಹೇಳಮ್ಮ, ರಕ್ಷಾ ಬಂಧನ ಅಂದ ತಕ್ಷಣ ನಿನಗೆ ಏನು ನೆನಪಾತ? ಯಾಕಂದರೆ ನಿಂಗೂ ಇಬ್ಬರು ಅಣ್ಣಂದಿದೆ ಅವರಲ್ಲ, ಹೇಳು. ಮೊದಲೆಲ್ಲ ರಾಖಿ ಕಳಿಸ್ತಿದ್ದೆ ನಾನು ಊರಿಗೆ ಅಲ್ವಾ? ಆ್ಯಕ್ಚುಲಿ ನಮ್ಮಮ್ಮ ಫಸ್ಟ್ ಎಲ್ಲ ರಾಖಿನ ಕೊರಿಯರ್ ಮಾಡೋರು, ಒಂದು ವಾರದಕ್ಕಿಂತ ಮುಂಚೆ ಅಲ್ವಾ, ಒಂದು 2-3 ದಿನ ಮುಂಚೆ ಕೊರಿಯರ್ ಮಾಡೋರು. ಅದ್ಯಾಕೆ ನಿಲ್ಲಿಸ್ದೆ? ಅವ್ರಿಗೆ ಹೋಗೋದೇ ತಪ್ಪಿತು. ಹೌದು, ಕೆಲವು ಸಲ ಹೋಗ್ತಾನೆ ಇರಲಿಲ್ಲ. ಓಕೆ, ಆಮೇಲೆ ನಿಲ್ಲಿಸಿದೆ. ಆಮೇಲೆ ಯಾರು ಇಲ್ಲ ಅಲ್ಲ ರಾಖಿ ಕಟ್ಟಕ್ಕೆ, ಅದಕ್ಕೆ ನಮ್ಮಮ್ಮನೊಂದು ಸ್ಪೆಷಲ್ ಇದೆ ಆ್ಯಕ್ಚುಲಿ. ಇವಾಗ ಏನು ಗೊತ್ತಾ, ನಮ್ಮಮ್ಮಂಗೆ ಇಬ್ಬರು ಅಣ್ಣಂದಿರವ್ರೆ. ಫಸ್ಟ್ ಎಲ್ಲ ಏನು ಮಾಡೋರು, ಕೊರಿಯರ್ ಮಾಡೋರು. ಸೊ ಕೊರಿಯರ್ ಏನಾಗೋದು, ಒಂದು 3-4 ದಿನ ಮುಂಚೆ ಕಳಿಸೋರು. ಕೊರಿಯರ್ ಹೋಗ್ತಾನೆ ಇರಲಿಲ್ಲ ಅಂತೆ. ಸುಮಾರು ಸಲ ಫೋನ್ ಮಾಡಿ ಕೇಳಿದಾಗ, ಬಂತಾಯಣ ರಾಖಿ ಬಂತಾಯಣ ಅಂದಾಗ, ಇಲ್ಲ ಕಣವ್ವ ಅನ್ನೋರವರು. ಸೊ ರಾಖಿ ಹೋಗ್ತಾ ಇರಲಿಲ್ಲ. ಹಾಗಾಗಿ ನಮ್ಮಮ್ಮ ಬೇರೆ ಥರ ಒಂದು ಮಾಡೋಕ್ಕೆ ಸ್ಟಾರ್ಟ್ ಮಾಡಿರ್ಕೊಂಡ್ರು ರಾಖಿ ಹಬ್ಬನ. ನೀನು ಹೆಂಗೆ ಆಚರಿಸ್ತೀಯ ಹೇಳಮ್ಮ? ಅಂದ್ರೆ ನಾವು ಫಸ್ಟ್ ಚಿಕ್ಕದಿರುವಾಗೆಲ್ಲ ರಾಖಿ ನಮ್ಮ ಊರ್ ಕಡೆ ಎಲ್ಲ ಏನಿರ್ಲಿಲ್ಲ. ಓಕೆ, ಊರ್ ಕಡೆ ಇಲ್ಲ ರಕ್ಷಾ ಬಂಧನ. ಇಲ್ಲಿಗೆ ಬಂದ್ಮೇಲೆ ಮದುವೆ ಆಗಿ ಇಲ್ಲೆಲ್ಲ ಮಾಡೋದು ನೋಡಿ ಆಮೇಲೆ ಅಲ್ವಾ ಅದೆಲ್ಲ ಬಂದಿದ್ದು.
ಅದು ಆಗ ಕಳಿಸ್ತಿದ್ದೆ. ಹಾ. ಆಗ ಅವರು ಹೋಗ್ತಿರ್ಲಿಲ್ಲಲ್ಲ. ಹಾ. ಆಮೇಲೆ ನಮ್ಗೆ ಯಾರು ಇದ್ದಾರೆ, ತಂದೆ ತಾಯಿ ಬಂಧು ಬಳಗ ಅಣ್ಣ ತಮ್ಮ ಎಲ್ಲ ಗುರುಗಳೇ, ಓಕೆ. ಅವರನ್ನೇ ನಂಬಿರೋದಲ್ವಾ. ಗುರುಗಳಂದ್ರೆ ರಾಘವೇಂದ್ರ ಸ್ವಾಮಿ. ಸ್ವಾಮಿಗಳು ಹಾ. ಅವರಿಗೆ ರಾಖಿ ಕಟ್ಟೋದು. ಅವರಿಗೆ ರಾಖಿ ಕಟ್ಟೋದು ಪ್ರತಿ ವರ್ಷ. ಇವಾಗಲ್ಲೇ ಕಟ್ಟಿದ್ಯಾ ತಾನೆ? ಹೋದ ವರ್ಷ ಇರೋದಿದ್ಯಾ? ನೀನು ಹುಟ್ಟಿದ ವರ್ಷ ಸ್ಟಾರ್ಟ್ ಮಾಡಿದ್ದೆ. ಹೌದು, ನಾನು ಹುಟ್ಟಿದ ವರ್ಷ ಅಂದ್ರೆ 1993 ರಾಖಿ ಹಬ್ಬದ ಟೈಮಲ್ಲಿ ರಾಘವೇಂದ್ರ ಸ್ವಾಮಿಗಳಿಗೆ ನಮ್ಮಮ್ಮ ಅಣ್ಣನ ತರ ನೋಡ್ತಾರೆ ರಾಘವೇಂದ್ರ ಸ್ವಾಮಿಗಳನ್ನ. ಹಾಗಾಗಿ ರಾಖಿ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅವ್ರ ಫೋಟೋಗೆ. ಅಲ್ವಾ, ಈಗ ಇದೆ ಅಲ್ವಾ, ತೋರಿಸ್ತೀನಿ ತಾಳಿ. ಅಲ್ಲಿದೆ ಅಲ್ಲ, ಎಲ್ಲಿ? ಅದು ತೆಗ್ದು ಹೊಸ್ತು ಎಲ್ಲಿ? ಹಾ, ಇಲ್ಲಿ ನೋಡಿ. ಹಾ, ಇಲ್ಲಿ ನೋಡಿ ಕಾಣಿಸ್ತಿದೆ ಅಲ್ವಾ, ಇದು ರಾಘವೇಂದ್ರ ಸ್ವಾಮಿ ಫೋಟೋ. ಓಕೆನಾ? ಇಲ್ಲಿ ನೋಡಿ ರಾಖಿ ಕಟ್ಟಿದ್ದಾರೆ ನೋಡಿ ಮೇಲ್ಗಡೆ. ಪ್ರತಿ ವರ್ಷ ನಮ್ಮಮ್ಮ ಏನು ಮಾಡ್ತಾರೆ ಅಂತಂದರೆ, ಸೊ ಎಲ್ಲೋಯ್ತು? ಹಾಂ, ಅವ್ರನ್ನೇ ಪ್ರತಿ ವರ್ಷ ನಮ್ಮಮ್ಮ ರಾಖಿನ ಕಟ್ತಾರೆ, ಹಳೆ ರಾಖಿನ ತೆಗ್ದು ಇಡ್ತಾರೆ. ಸೊ ಆ ಥರ ನಮ್ಮಮ್ಮ ಮಾಡ್ಕೊಂಡಿರೋದು. ಪ್ರತಿ ವರ್ಷ ಮಿಸ್ ಮಾಡದೆ ರಾಖಿ ಇಡ್ತಾರೆ. ಒಂದ್ಸಲ ನಮ್ಮಮ್ಮ ರಾಖಿ ಹಬ್ಬದ ಟೈಮಿಂಗ್ಸಲ್ಲಿ ನಮ್ಮೂರಲ್ಲಿದ್ರು, ಅಂದರೆ ಬೆಂಗಳೂರಲ್ಲಿದ್ದರು, ನಮ್ಮ ಮನೇಲಿದ್ದರು. ಅವಾಗ ಏನು ಮಾಡಿದ್ದಾರೆ, ನಮ್ಮಮ್ಮ ಅಲ್ಲಿ ರಾಖಿ ಕಟ್ಟಿದ್ದಾರೆ. ಅಲ್ಲಿ ನಮ್ಮ ದೇವ್ರ ಮನೇಲಿ ರಾಘವೇಂದ್ರ ಸ್ವಾಮಿ ಫೋಟೋ ಇಟ್ಟಿದ್ದೀನಿ, ಅಲ್ಲಿ ಕಟ್ಟಿದ್ದಾರೆ. ಆ ರಾಖಿ ಈಗಲೂ ಇದೆ. ಅದು ಎಷ್ಟು ವರ್ಷ ಹಿಂದೆ ಅಮ್ಮ ಕಟ್ಟಿದ್ದು ನೀನು? 2 ವರ್ಷದ ಹಿಂದೆ ಕಟ್ಟಿದ್ದು ನೀನು. ಅವಾಗ ಒಂದ್ಸಲ ರಾಖಿ ಹಬ್ಬ ಟೈಮಿಂಗ್ಸಲ್ಲಿ ನಮ್ಮಮ್ಮ ಮತ್ತು ನನ್ನ ತಂಗಿ ನನಗೆ ಸರ್ಪ್ರೈಸ್ ಕೊಡೋಕ್ಕೆ ಬೆಂಗಳೂರಿಗೆ ಬಂದಿದ್ದು, ರಾಖಿ ಹಬ್ಬಕ್ಕೆ ರಾಖಿ ಕಟ್ಟಕ್ಕೆ. ಸೊ ಅವಾಗ ಅಲ್ಲಿ ರಾಘವೇಂದ್ರ ಸ್ವಾಮಿ ಫೋಟೋಗೆ ನಮ್ಮಮ್ಮ ಅಲ್ಲಿ ಕಟ್ಟಿದ್ರು. ಸೊ ಇದು ನಮ್ಮಮ್ಮ ಬಂದಿರೋದಲ್ಲಮ್ಮ. ಏನಾದ್ರು ಹೇಳು, ರಾಖಿ ಏನಕ್ಕೆ ಕಟ್ತಾರಮ್ಮ ನಿನ್ನ ಲೆಕ್ಕದಲ್ಲಿ? ವರ್ಷದಲ್ಲಿ ಅಣ್ಣ ತಂಗಿಯ ಬಾಂಧವ್ಯ ಅದು. ಅದು ಯಾವಾಗಲೂ ಸ್ಥಿರವಾಗಿರಬೇಕು. ಒಬ್ಬರ ಮೇಲೊಬ್ಬರಿಗೆ ಪ್ರೀತಿ ನಂಬಿಕೆ ಎಲ್ಲ ಇರಬೇಕು. ಮತ್ತೆ ತಂಗಿ ಏನೇ ಆಗಲಿ, ಮುಂದೆ ಏನೇ ಕಷ್ಟ ಆಗಲಿ, ಅಣ್ಣ ರಕ್ಷಣೆ ಮಾಡಬೇಕು ತಂಗಿನ. ಓಕೆ. ತಂಗಿಯಿಂದ ಅಣ್ಣಂಗೆ ಪ್ರಾಬ್ಲಮ್ ಆದರೆ? ತಂಗಿ ಯಾವತ್ತು ಪ್ರಾಬ್ಲಮ್ ಆಗಲ್ಲ. ಅದಕ್ಕೆ ಅತ್ತಿಗೆ ಬಿಡಲ್ಲ ಅಲ್ಲ. ಅತ್ತಿಗೆ ಬಿಡಲ್ಲ ಹೇಳು. ಕ್ಯೂಟಿಗೆ ಆ್ಯಕ್ಚುಲಿ ಕ್ಯೂಟ್ ಇದು ಸ್ಪೆಷಲ್ ಅಂದರೆ ಸ್ಪೆಷಲ್ ಈ ರಕ್ಷಾಬಂಧನ. ಯಾಕೆಂದರೆ ನನ್ನ ಕ್ಯೂಟಿ ಇವತ್ತು ಇಬ್ಬರಿಗೆ ರಾಖಿ ಕಟ್ಟೋದಿದೆ. ಅದು ಯಾರು ಅಂತ ಈ ವ್ಲಾಗಲ್ಲಿ ಬರಲ್ಲ, ಅದು ನೆಕ್ಸ್ಟ್ ವ್ಲಾಗ್ ಇರುತ್ತೆ. ಓಕೆನಾ? ಆ ವ್ಲಾಗಲ್ಲಿ ತೋರಿಸ್ತೀನಿ. ಇವತ್ತು ಈ ಸಲ ರಕ್ಷಾಬಂಧನಕ್ಕೆ ಕ್ಯೂಟಿ ರಾಖಿ ಕಟ್ತಾಳೆ. ಸೊ ಅದು ಯಾರಿಗೆ ಕಟ್ತಾಳೆ, ಕ್ಯೂಟಿಗೆ ಏನೇನು ಸಿಗತ್ತೆ, ಎಷ್ಟೆಷ್ಟು KG ಲೆಕ್ಕದಲ್ಲಿ ಚಿನ್ನ ಸಿಗತ್ತೆ ನೋಡೋಣ. ಓಕೆ, ಅದು ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ. ಓಕೆನಾ? ಈಗ ರೆಡಿನಾ ಚಿನ್ನಿ? ರಾಖಿ ಕಟ್ಟಕ್ಕೆಲ್ಲ ರೆಡಿ ಅಲ್ಲ? ಓಕೆ ಬೇಬಿ, ಅದು 10 ರೂಪಾಯಿ ಕೊಡೋದು, ಇವಳು ಕೊಡ್ಬೇಕಲ್ಲ ರಾಖಿ ಕಟ್ಟಾಗ. ಓಕೆ, ಈಗ ಶುರು. ಏನು ರೆಡಿ ಮಾಡ್ಕೋಬೇಕಮ್ಮ? ಓಕೆ, ಇದು ಅದು ನಂದೇ, ಅದು ಅಲ್ಲಿಡು, ಅಲ್ಲಿ ಇಣ್ಕದೇ ನಿಂದು ಬಾಯಿ ಕಡೆ. ಓಕೆ, ಇದು ನನಗೆ ಮಂಗಳಾರತಿ ಮಾಡೋಕ್ಕೆ. ಇಲ್ಲ ನೋಡಿ, ಸ್ವೀಟು, ಆಮೇಲೆ ಇದು ಕುಂಕುಮ, ಅಕ್ಷತೆ. ಆ್ಯಕ್ಚುಲಿ ರಾಖಿ ಈ ಸಲ ನನ್ನ ತಂಗಿ ತಂದಿರೋದು ನನಗೆ ಇಷ್ಟ ಆಯಿತು, ಚೆನ್ನಾಗಿದೆ. ಇಲ್ಲಿ ನೋಡಿ ಹೆಂಗಿದೆ ಅಂತ ಝೂಮ್ ಹಾಕೋಣ ನೋಡಿ. ಹೆಂಗಿದೆ ಅಂದರೆ ಮಧ್ಯದಲ್ಲಿ ದೃಷ್ಟಿ ಇದು ಕಣ್ಣು ಹಾಕಿದರೆ, ಮೇಲ್ಗಡೆ ತ್ರಿಶೂಲ ಇದೆ ನೋಡಿ. ಚೆನ್ನಾಗಿ ಸೆಲೆಕ್ಟ್ ಮಾಡ್ಕೊಂಡು. ಆ್ಯಕ್ಚುಲಿ ಇನ್ನೊಂದು ಏನು ಅಂತಂದರೆ, ಹೋದ ವರ್ಷ ಆ ರಾಖಿಯಲ್ಲೇ ಹೋದ ವರ್ಷದ್ದು ಚಿನ್ನಿ, ಹೋದ ವರ್ಷದ್ದು ರಾಖಿಯಲ್ಲೇ ಯಾವ ಕಡೆ? ಓ, ಆ ಮುಲ್ಲೆಯಲ್ಲಿ ಇದೆಯಾ? ಬಿಡಿ, ಇಲ್ಲೆಲ್ಲೂ ಕಾಣ್ತಾ ಇಲ್ಲ. ನಮ್ಮಮ್ಮ ಮುಲ್ಲೆ ಅಂತವ್ರೆ, ಯಾವ ಮುಲ್ಲೆ ಅಂತ ಗೊತ್ತಾಗ್ತಿಲ್ಲ ನನಗೆ. ಬಿಡಿ. ಓಕೆ, ಆ ರಾಖಿ ಎಲ್ಲಿ ಸಿಕ್ತು, ಹೆಂಗೆ ಅದು ನೋಡಿದ ತಕ್ಷಣ ಏನಕ್ಕೆ ಇಷ್ಟ ಆಯಿತು? ಅದಿದ್ರಲ್ಲಿ ಬ್ಯಾಂಗಲ್ ಸ್ಟೋರ್ ತಂದಿದ್ದು. ಎಲ್ಲರೂ ಅಲ್ಲೇ ತರೋದು. ಆಯ್ತು ಹೇಳು, ಅದು ಎಲ್ಲಿ, ಅದೇ ಹೆಂಗೆ, ಏಕೆ ಇಷ್ಟ ಆಯಿತು ನಿಂಗೆ? ಅಲ್ಲಿ ಶಿವಂದು ಇದಿದೆ, ಕಣ್ಣು ಥರ ಇದೆ, ಅದಕ್ಕೆ ಇಷ್ಟ ಆಯ್ತು. ತೋರ್ಸ್ದಾ? ಎಲ್ಲ ತೋರ್ಸಾಯ್ತು ನೋಡಿ, ಹೆಂಗೆ ಜಾರ್ಕೊಂಡು ಹೋಯ್ತವಳೆ. ಅದು ದೃಷ್ಟಿದು ಮತ್ತೆ ಶಿವಂದು ಸಿಂಪಲ್ ಇದೆ, ಅದಕ್ಕೆ ಇಷ್ಟ ಆಯ್ತು. ಕೀಟಿ ಸುಬ್ಬಿ ಇವಾಗ ಎದ್ದವಳೆ. ಆ್ಯಕ್ಚುಲಿ ನಾನು ಕ್ಯೂಟಿನೇ ನನ್ನ ಬೇಬಿನ ಎಪ್ಸೋದು. ನೋಡಿಲಿ, ಏನಿದು ಪೋಸ್ ನಿಂದು? ಟೈಟಾನಿಕ್ ಹೀರೋಯಿನ್ ಥರ ಮಲ್ಕೊಂಡವಳೆ. ಓಕೆ, ಇವಾಗ ರೆಡಿ ಈಗ. ಅದೊಂದು ಚಿಕ್ಕ ಒಂದು ಕಪ್ಪಿಗೆ ಹಾಕಬಾರೆ. ಇಲ್ಲೇ ಏನೇನೋ ಮಾಡೋದಲ್ಲ ಕಣೆ. ಏನೇ ನೀನು
ನಾನು ಬೆಳಗ್ಗೆ ಬೇಗ ಎದ್ದು ರಾಖಿ ಕಟ್ಟು ಅಂತಂದರೆ ಈಗ ಒಂದಲ್ಲ ಅವನು ಕಪ್ಪಲಿ ಕೊಡ್ಬೇಕಂತ ಅವನಿಗೆ. ಅಯ್ಯೋ ಅಯ್ಯೋ ಅಯ್ಯೋ, ಯಾರು ರೀತಿ ಕಪ್ಪಲ್ ಹಾಕ ಬಂದಿದ್ ಗೊತ್ತಿಲ್ಲ ಅಲ್ಲಿ. ಏಯ್ ಸುಮ್ಮನೆ ಇನ್ನೇನು ಏನ ಅದಕ್ಕೆ ನಾವೇನು ಕೈಯಲ್ಲಿ ಹಿಡ್ಕೊಂಡ್ ಬಂದು ತಿನ್ಸಿದ್ವೋ ಏನು ನಿಂಗೆ ಪ್ಲೇಟಲ್ಲಿ ತಗೊಂಡ್ಬಂದಿದ್ದ. ಅವಾಗಿನ ಕಾಲದಲ್ಲಿ ಕಪ್ಪೆ ಇರಲಿಲ್ಲ, ಏನು ಚಿಪ್ಪಲ್ ಕೊಡ್ತಿದ್ರೆ. ಹೌದು, ಆವಾಗ ಚಿಪ್ಪೆ ಕೊಡ್ತಾ ಇದ್ದಿದ್ದು ಕೈಗೆ. ಇವಾಗ ಕಪ್ ಕೊಡ್ತವ್ರೆ. ಇವಾಗ ಸ್ಟಾರ್ಟ್ ಈಗ. ಏಯ್ ನೀನು ತೆಗಿಯಲ್ಲಿ. ಅದು ಇವಾಗೆಲ್ಲ ಕಣೆ ಕಟ್ ಮಾಡೋಲ್ಲಿ ಫಸ್ಟ್. ಇಲ್ಲ ನಾ ಕಟ್ ಮಾಡಲ್ಲ, ನಾನು ಹಿಂಗೆ ಕಟ್ ಮಾಡಲ್ಲ ನಾನು ಹಿಂಗೆ. ಹೇಳ್ತೀನಿ ನಿಂಗೆ ಯಾವಾಗ ಅಂತ. ನೀನು ಹೇಳ್ದಾಗ ಇಲ್ಲ ಇಲ್ಲ ನೀನು ಹೇಳೋ ತನಕ ತಗೊಳಲ್ಲ. ನನಗೆ ಯಾವಾಗ ಬೇಕು ಅವಾಗಲೇ ತಗೊಳ್ಳೋದು ವಿಡಿಯೋ ನಾನು. ನೀನು ಹಂಗೆ ತಾನೆ ಮಾಡೋದು, ನನಗೆ ಇಷ್ಟ ಕೊಡ್ತೀನಿ. ಎಡಿಟ್ ಮಾಡ್ತೀನಿ, ಇದನ್ನ ಎಡಿಟ್ ಮಾಡ್ತೀನಿ, ತಲೆ ಕೆಡಿಸ್ಕೋಬೇಡ. ಹಂಗಾರೆ ಮತ್ತೆ ನಿನಗೆ ವಿಡಿಯೋ ಮಾಡೋದು ನೀನು ಒಬ್ಬನೇ ಮಾಡ್ಕೊ. ಹಂಗಾದ್ರೆ ಬಾಯ್. ಸುಮ್ಮನೆ ಇದ್ರೆ ಸರಿ. ರಾಖಿ ಕಟ್ಟಿಸ್ಕೊಳ್ಳೋದ್ರಲ್ಲಿ ಬ್ಯುಸಿಯಾಗಿ ಡ್ರೈವ್ ನೋಡೋಲ್ಲಿ ರೀಲ್ಸ್ ಮಾಡ್ಕೊಳ್ಳೋದ್ರಲ್ಲಿ ಬ್ಯುಸಿ ಆಗಿರೋದು ನೋಡಿ ಅವನು. ರಾಖಿ ಕಟ್ಟಿಸ್ಕತಿಯಲ್ವ ಮರಯ್ಯ ನೀನು? ಅಂದ್ರೆ ಸುಮ್ಮನೆ ಇದ್ರೆ ಸರಿ ಸಾಕು. ಅದ್ರಲ್ಲಿ ಇಡಿ. ಈಗ ನನ್ನನ್ನು ಹಿಂಗೆ ಕೂರಿಸ್ಬೇಕು ನೀನು. ನೋಡಿ ಇಲ್ಲಿ ಹೇಳ್ತಿರೋದು ನೋಡಿ, ಅವನೇ ಎಲ್ಲ ಹೇಳಿಸ್ಕತೆ ಅವನೇ. ಫಸ್ಟ್ ಸ್ಟಾರ್ಟಿಂಗ್ ಅಷ್ಟೇ ಹೇಳ್ತೀನಿ, ಅದಾದ್ಮೇಲೆ ರಾಖಿ ಕಟ್ಟೋದಕ್ಕೆಲ್ಲ ನಾನು ಡಿಸ್ಟರ್ಬೆನ್ಸೇ ಮಾಡಲ್ಲ. ಅದೇ ಫಸ್ಟೇ ಎಲ್ಲ ಹೋಗಿರ್ತೀರ. ಇದು ಏನದು ಭೀಮ್ ನಮಾಸೆ ಮಾಡೋ ಟೈಮಲ್ಲಿ ಅವಾಗ ನಾನು ಏನು ಹೇಳಕ್ ಬಿಟ್ಟಿಲ್ಲ, ಅವಾಗ ಸರಿಯಾಗಿ ಹೊಡಿತೀನಿ ನಿಮಗೆ. ಟೈಮಲ್ಲಿ ಸ್ಟಾರ್ಟಿಂಗ್ ಅಷ್ಟೇ ನಾನು ಬರೋದು, ನಾನು ಕೂತ್ಕೊಳ್ಳೋದು ಅಷ್ಟೇ ತಗೊಳ್ಳೋದು. ಅದಾದ್ಮೇಲೆ ಕಂಪ್ಲೀಟ್ ನೀವು ಮನ್ಸಾರೆ ಮಾಡಿ ಅಂತಾನೆ ಹೇಳ್ಬಿಡ್ತೀನಿ. ಮನ್ಸಾರೆ ಮಾಡ್ಬೇಕಂತ ಚಿನ್ನಿ ಗೊತ್ತಾಯ್ತಾ? ಇಲ್ಲ 10 ರೂಪಾಯಿ ಕಟ್ಟಾಗ 5 ರೂಪಾಯಿ ಆಗುತ್ತಂತೆ. ಬೇಬೆ ಇದನ್ನ ಇಟ್ಕೊ, ಇವಳು ನನ್ನ ಕೂರ್ಸೋದೊಂದು. ಏನ್ ಮಾಡ್ಬೇಕು ಅಂತ ಕೇಳ್ತೀನಿ. ನೀನ್ ಕೂತ್ಕೊಳ್ಳೋದಲ್ಲ, ಇದು ಇಲ್ಲಿ ಇಡು. ಇಲ್ಲಿ ಬಂದು ನಿಂತ್ಕ. ನೀನೇನು ಸಿಂಹಾಸನ ಮಾಡ್ತಿರೋದ ನೀನಲ್ಲಿ? ಫಸ್ಟು ಕುಂಕುಮ ಇಡಬೇಕು. ತಡಿ, ಅದಿರ್ಬೇಕಿತ್ತು ಕುಂಕುಮದ್ದಲ್ಲ. ಯಾವುದು ಯಾವುದು? ಏನು ರೋಡಿ ಇಟ್ಟಂಗಿಟ್ಟಿದ್ದು? ನನ್ನ ಕೈಗೆ ಇಟ್ಕೊಳ್ಬೇಕು. ಅಲ್ಲ ಇವಾಗಲ್ಲ, ಅಯ್ಯೋಗಲ್ಲ, ಅದು ನಮಸ್ಕಾರ ಮಾಡುವಾಗ ರಾಖಿ ಕಟ್ಟಿ ಇವಾಗ ರಾಖಿಗೆ ಕುಂಕುಮ ಇದೆಲ್ಲ ಹಾಕ್ತಾರೆ. ಅರಿಶಿನ ಕುಂಕುಮ, ರಾಖಿಗೆ ಅರಿಶಿನ ಕುಂಕುಮ ಅಷ್ಟೇ. ಯಾವಾಗಲೂ ಅರಿಶಿನ ಹಾಕ್ಬೇಕು, ಆಮೇಲೆ ಕುಂಕುಮ. ಅದು ನೀನು ಫಸ್ಟೇ ಹೇಳ್ಬೇಕು. ನೀನು ಅವಳು ಮಾಡಾದ್ಮೇಲೆ ಹೇಳ್ತೀಯ. ನಮ್ಮಮ್ಮ ಇದೇ ಮಾಡೋದು. ನೀನು ಹಿಂಗೆ ಮಾಡ್ಬೇಕು, ಗೊತ್ತಾಯ್ತಲ್ಲ? ನೋಡೋದೆ ಅಂತ ಕಟ್ಟದ ಕಟ್ಟು. ಕೈ ಬಿಟ್ಕೊಂಡು ಬಲ್ಗೈ ಕಟ್ಟು. ಬಲ್ಗೈಗ ಹಿಡ್ಗ, ಬಲ್ಗೈಗೆ. ಸರಿ ತೋರಿಸಿ, ಆ ಕಡೆಯಿಂದ ಹೋಗಿ ಇಲ್ಲಿ ಕಟ್ಟು. ಸ್ವಲ್ಪ ಆ ಕಡೆ ಕಟ್ಟಿದೆ. ಅದಿಲ್ಲಿ ಇಟ್ಕೊ ಹಿಂಗೆ. ಅಲ್ಲ ಒಳಗೆ ಓಕೆ. ಇವಾಗ ಹಿಂಗಿಂದ ಹಿಂಗೆ ತಿರುಗ್ತೀನಿ. ಸರಿ ಸರಿ. ಎರಡು ಹಿಡ್ಕೊಂಡು ತೆಗಿಯಕ್ಕಾಗಲ್ಲ ಕಣ ಗುಜ್ಜು. ಇವಾಗ ಮಾಡಿ ನೋಡಿ, ಇವಳಿಗೂ ರೀಲ್ಸ್ ಬೇಕಂತೆ. ಈಗ ಖಾಲಿ ಬಿಡು. ನೀನು ಅಕ್ಷತೆ ಆರತಿ ಮಾಡ್ಬೇಕಲ್ವಾ? ಆರತಿ ಮಾಡ್ಬೇಕು. ಆರತಿ ಮಾಡು. ಆರತಿ ತಗೋ. ಅದಿದೆಯಾ? ಕಷ್ಟ ಐತೆ ಇದನ್ನ ಮಾಡೋ. ಇದ್ರಲ್ಲಿ ಏನು ಮುಖ ಕಾಣ್ತೈತಿಲ್ವ ಗೊತ್ತಿಲ್ಲ ನನಗೆ. ಕಾಣ್ತಿದ್ದಲ್ಲ. ಮತ್ತೆ ನಾನು ಹಿಂಗೆ ಇಟ್ಕೊಂಡು ಇದನ್ನ ನೋಡ್ತಿರ್ತೀನಿ. ಎರಡು ನೋಡ್ಬೇಕು ನೀನು. ಅದನ್ನ ಟ್ಯಾಲೆಂಟ್ ಅಂತಾರೆ, ಆಯ್ತಾ? ನಂಗೆ ಅಷ್ಟು ಟ್ಯಾಲೆಂಟ್ ಇಲ್ಲ. ಕೆಲಸ ಮಾಡಿ ನನಗೆ ಅಷ್ಟೊಂದು ಟ್ಯಾಲೆಂಟ್ ಇಲ್ಲಲ್ಲಪ್ಪ. ನಾನು ಯಾವಾಗ ಹೇಳ್ದೆ ನಂಗೆ ಅಷ್ಟೊಂದು ಟ್ಯಾಲೆಂಟ್ ಇದೆ ಅಂತ? ಹೇಳ್ಕೊಟ್ಟಿದ್ದೀನಿ ನೋಡಿ. ಈಗ ನಂಗೆ ಮಂಗಳಾರತಿ ಮಾಡ್ತಾರಂತೆ. ಏನಮ್ಮ ಮಂಗಳಾರತಿನ ಆರತಿನ? ಆರತಿ. ಆರತಿ ಆರತಿ ಎತ್ತೀರೇ ಅಂತ ಹತ್ರ ಬರೇ. ಅಣ್ಣ ತಂಗಿಯರ ಈ ಬಂದ ಜನ್ಮ ಜನ್ಮದ ಅನುಬಂಧ. ಸ್ವೀಟ್ ತಿನ್ಸು. ಅದೇ ಅದು ಇಲ್ಲಿ ಕೊಡು. ಇವಾಗ ಅಕ್ಷತೆನ ಆಮೇಲೆ ನೀನು ಖಾಲಿ ಬಿಡು. ಫಸ್ಟ್ ಸ್ವೀಟ್ ತಿನ್ನಿಸ್ಬೇಕು, ಖಾಲಿ ಲಾಸ್ಟಿಗೆ ಬೀಳೋದು. ಇಬ್ರು ಒಟ್ಟಿಗೆ. ರೆಡಿ 1 2 3. ಆಯ್ತಾ? ಇವಾಗ ಖಾಲಿ ಬೀಳೋದು. ಅಕ್ಷತೆ ಇಟ್ಕೊ. ಲಾಚ್ ಆಯ್ತು.
ಒಳ್ಳೇದಾಗಿ ತೆಗಿ ಹೆಂಗ್ ಕೂತವ್ರು ನೋಡಿ ಇನ್ನೊಂದ್ಸಲ ಹಾಗೆ ಇಟ್ಟು. ಎಂಡಿಡೆ. ಹಾ, ಬಾ ಒಂದು ಹಾ. ಅಯ್ಯೋ 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 ಅಯ್ಯಪ್ಪ. ನಡಿ ರಾಖಿ ಹಬ್ಬ ಮುಗೀತ್ ನಡಿ. ಆಯ್ತಾ ಇದೇನು ಇದು ಇಷ್ಟು ಉದ್ದ ಹೇಳ್ದವಳೆ. ಓಕೆ ಚಿನ್ನಿ ಓಪನ್ ಮಾಡಿ ತೋರ್ಸು ಬಟ್ಟೆ ಹೆಂಗಿದೆ. ಚೆನ್ನಾಗಿದ್ಯಾ? ಪ್ಯಾಂಟ್ ನೋಡೋ ಕೆಳಗೆ ಗಾಳಿ ಹೋಗೋದಕ್ಕೆ ಅಂತ ಕೆಳಗೆ ಗಾಳಿ ಹೋಗೋದಕ್ಕೆ ಇಲ್ಲಿ ನೋಡ್ತು ಕೊಟ್ಟಿದ್ದಾರೆ. ಚೆನ್ನಾಗಿದೆ. ಸೆಟ್ ಇದು ಹಾಂ ಸೆಟ್ ಇದು ಸೆಟ್ ಅಲ್ಲ ಸಪ್ರೇಟೇ ಬಟ್ ಅದಕ್ಕೆ ಮ್ಯಾಚಿಂಗ್ ಆಗೋ ಥರ ಬಂದಿರೋದು. ಚೆನ್ನಾಗಿದೆಯಾ? ಚೆನ್ನಾಗಿ ಹೇಳು ಇಷ್ಟೇ. ಹೇಳು ಎಷ್ಟು ಖುಷಿ ಆಯ್ತು ನಿನಗೆ? ತುಂಬಾ ಖುಷಿ ಆಯ್ತು. ತುಂಬ ಖುಷಿ ಆಯ್ತಲ್ಲ. ಅಲ್ಲ ಬಟ್ಟೆ ಕೊಟ್ಟಿದ್ದೀರಿ ಇದೇ ಫಸ್ಟ್ ಅಲ್ವಾ? ಬಟ್ಟೆ ಹೌದು, ಈ ರಕ್ಷಾ ಬಂಧನಕ್ಕೆ ಬಟ್ಟೆ ಕೊಟ್ಟಿದ್ದೆ. ಹೋದ್ಸಲ ನಾನು ಬೆಳ್ಳಿದು ಏನು ಕೊಟ್ಟಿದ್ದೆ? ಬ್ರೇಸ್ಲೆಟ್. ಬೆಳ್ಳಿದು ಬ್ರೇಸ್ಲೆಟ್ ಕೊಟ್ಟಿದ್ದೆ. ಅದು ಹೋದ್ಸಲ ಐ ಥಿಂಕ್ ದುಡ್ಡು ಕೊಟ್ಟಿದ್ದು ಕಡಿಮೆನೇ ಅನ್ಸತ್ತಲ್ಲ. ಕೊಟ್ಟಿದ್ದೀನ ದುಡ್ಡು? ಅದ್ರ ಅನ್ನ ಇರ್ಲಿಲ್ಲ ಅಲ್ಲ? ಹೌದು. ಚಿನ್ನಿ ಬೈಲಿ ಹಂಗೆ 2,000 ರೂಪಾಯಿ ಕೊಟ್ಟಿದ್ದು. ಇಲ್ಲಿ ಬೈಲಿ ಅಣ್ಣಂಗೊಂದು ವಿಶ್ ಮಾಡು ನೀನು. ಅವ್ನು ಕಳ್ಸಿಕೊಟ್ಟಿದ್ದೆ ಅಣ್ಣಂಗೆ ವಿಶ್ ಮಾಡಿ ಇಲ್ಲಿ. ಯಾಕಂದ್ರೆ ನಮ್ಮ ಅಣ್ಣ ಬೆಂಗಳೂರಲ್ಲಿದ್ದಾನೆ. ಆಲ್ಮೋಸ್ಟ್ ರಕ್ಷಾ ಬಂಧನಕ್ಕೆ ನಮ್ಮ ಅಣ್ಣ ಇರೋದೇ ಇಲ್ಲ. ಪ್ರತಿ ಸಲ ನಾನು ಆರಾಮ್ಸೆ ಸಿಕ್ಬಿಡ್ತೀನಿ ಇವಳ ಕೈಗೆ. ನಮ್ಮ ಅಣ್ಣ ಸಿಗೋದು ಕಷ್ಟ, ಯಾಕಂದ್ರೆ ಅವನು ಪ್ರೊಫೆಷನ್ ಆ ಥರ. ಸೊ ಅಣ್ಣಂಗೊಂದು ವಿಶ್ ಮಾಡು. ಹ್ಯಾಪಿ ರಕ್ಷಾ ಬಂಧನ್ ಅಣ್ಣ. ಇದೇನಿದು ಕೈ ನಿಂದು ಹಿಂಗೆ ಇಟ್ಕೊಂಡದವಳೆ. ವಿಶ್ ಮಾಡು. ತುಂಬ ಮಿಸ್ ಮಾಡ್ಕೊಂತಿದ್ದೀನಿ ಅಣ್ಣ, ಬೇಗ ಬಾ ಅಣ್ಣ ಮನೆಗೆ ಅನ್ನೋ. ಗಿಫ್ಟ್ ಇಟ್ಕ ಬಾ ಅಣ್ಣ ಅನ್ನೋ. ಜಿಪೇ ಮಾಡು ಅಣ್ಣ ಪ್ಲೀಸ್. ರಾಖಿ ಕಟ್ಟಲ್ಲ ಇವಳು, ರಾಖಿ ಕಟ್ಟಲ್ಲ, ಗೂಗಲ್ ಪೇ ಮಾಡ್ಬೇಕಂತ ಇವಳಿಗೆ. ಅದು ಇದು ತೋರ್ಸು ರಾಖಿ. ಅಣ್ಣ ಈ ರಾಖಿ ನಿಂಗೋಸ್ಕರ. ತೋರ್ಸು. ತಾಬಾ ಬೇಗ ತಾಬಾ ಇಲ್ಲಿ ನೋಡಿ. ಅಲ್ಲಿ ಮೇಲೆ ಹಾಕೋದು. ನನ್ ಕೀರ್ತಿ ಸುಬ್ಬಿ ನೀನೀಗ ರೆಡಿ ಆಗೋಯ್ತಾ? ನಿಮ್ಮ ಮತ್ತೆ ಹೆಂಗ್ ಕಟ್ಲು ಇದೇ ತರ ನೀನು ಕಟ್ಬೇಕು. ಇದೆಯಲ್ಲ ಅದು ತೋರ್ಸು. ಅಷ್ಟೇ. ಇಲ್ಲೋಡಿ ಈಗ ಅಲ್ಲಿಸ್ತಾವಳೆ, ಈಗ ಅಲ್ಲಿಸ್ತಾವಳೆ. ಎಲ್ಲ ನಮ್ದು ಇಲ್ಲಿ ರಕ್ಷಾ ಬಂದ. ಇಲ್ಲೋಡಿ ಇಲ್ಲೋಡಿ ಅಣ್ಣ, ಇಲ್ಲೋಡಣ್ಣ. ಹೋದ ವರ್ಷದ ರಾಖಿ ಇಟ್ಟಿದ್ದಾಳೆ. ಇದು ಹೋದ ವರ್ಷದ್ದು ಅಣ್ಣ. ಹೋದ ವರ್ಷದಲ್ಲ ಕಣೋ. ಸುಳ್ಳು ಹೇಳ್ತೀಯ ಅಣ್ಣ? ನಿಜ ಹೇಳ್ತಿರೋದು. ನೀನಂತೂ ನೀನಂತೂ 100% ಬರಲ್ಲ ಅಂತ ಗೊತ್ತು. ಹಾಗಾಗಿ ಇವಳು ಒಂದೇ ರಾಖಿ ತಗೊಂಡು ಇದು ಹೋದ ವರ್ಷದ ರಾಖಿ ನಿಂಗೆ ತೋರಿಸ್ತಾ ಹೇಳೋದು. ಯಾಕೆ ಹೇಳೋ? ದುಡ್ಡು ಹಾಕ್ಲಿ ಅಂತ. ಒಂದು ರೂಪಾಯಿ ಹಾಕಬೇಡ ಹೇಳಿದ್ದೀನಿ ನಾನು. ಅಣ್ಣ ನಿಂಗೆ ರಾಖಿ ಕಾಯ್ತಾ ಇದೆ. ಯಾವಾಗ ಬರ್ತೀಯ ನೀನು? ನಿಂಗೆ ದೇವ್ರು ಒಳ್ಳೇದು ಮಾಡ್ಲಿಕ್ಕೆ. ನಾನು ನೋಡು ಇಲ್ಲಿ ಎಲ್ಲ ಅಮ್ಮನೇ ಹೇಳ್ಕೊಡೋದು. ಏನು ಮಾಡೋದು ಹೇಳು? ಏನು ಮಾಡೋದು? ದೇವ್ರು ಒಳ್ಳೇದ್ ಮಾಡ್ಲಿ, ಬೇಗ ಬಾ. ಅಣ್ಣ ಅಂತ ಹೇಳ ಈಗ ಬಾಯ್ ಬಿಟ್ಟು ಹೇಳ್ಬೇಕಲ್ಲ. ಫೋನ್ ಮಾಡಿ ಮಾಡ್ತಾರೆ. ಅಣ್ಣ ನೀನು ಬೇಗ ಮಾಡಿ ದೇವ್ರು ಒಳ್ಳೇದು ಮಾಡಿ. ಹಾಂ ಇಲ್ಲಿ ಚಿನ್ನಿ ಮೊಬೈಲ್ ತಾಬಲ್ಲಿ ನಿಂದು. ಬೇಗ ತಾಬಾ ಇಲ್ಲಿ ಮೊಬೈಲ್ ತಾಬಾ. ಎಲ್ಲಿದೆ ನಿಂದು ಮೊಬೈಲು? ಹಾಂ ಫೋನ್ ಮಾಡ ಅಣ್ಣಂಗೆ. ನೋಡೋಣ ನನ್ನ ತಂಗಿ ಫೋನ್. ಇದನ್ನು ನಾವೇ ಹೇಳಿ ಮಾಡಿಸ್ಬೇಕು. ಫೋನ್ ಮಾಡಿ ವಿಶ್ ಮಾಡಿ. ಕಂಡಿದ್ದೀನಿ ನಿಂದು ಮಾಡೋದು ನೀನು. ಮೆಸೇಜ್ ಹಾಕ್ತೀಯ ನೀನು ನಂಗೆ. ಪ್ರತಿ ವರ್ಷ ಕಾಲ್ ಮಾಡಿ ಹೇಳದ್ ನಾನು. ಇವಾಗ ನೋಡಿ ಪಕ್ಕ ಹೇಳ್ತೀನಲ್ಲ, ಈಗ ಇವಳು ವಿಶ್ ಮಾಡ್ತಾಳೆ. ಅಣ್ಣ ಹೇಳೋಕ್ಕಾಗಲ್ಲ, ಅವನು ದುಡ್ಡು ಹಾಕೋದ್ರು ಹಾಕ್ಬಿಡ್ತಾನೆ ಇವಳಿಗೆ. ಅವ್ನು ಹಂಗೆ ಮಾಡೋದು ಅವನು. ನಾನು 1 ರೂಪಾಯಿ ಕೊಡಲ್ಲ. ಸುಬ್ಬಿ ನೋಡಿ ಫೋನ್ ಮಾಡ್ತಿದ್ದಾಳೆ. ರಿಂಗ್ ಆಗ್ತಿದೆ. ಲೌಡ್ ಸ್ಪೀಕರ್ ಹಾಕು, ಫುಲ್ ಸೌಂಡ್ ಕೊಡು. ಹಲೋ, ಹ್ಯಾಪಿ ರಕ್ಷಾ ಬಂಧನ್. ರಕ್ಷಾ ಬಂಧನ ಅಲ್ಲ, ರಕ್ಷಾ ಬಂಧನ ಅನ್ನೋ. ಹ್ಯಾಪಿ ರಕ್ಷಾ ಬಂಧನ. ಏನ್ ಮಾಡ್ತಿದ್ದೆ? ಕಾಲೇಜಿಗೆ ಹೋಗವನ್ ಪಾಪ. ಮತ್ತೆ ನೋಡು ವಿಶ್ ಮಾಡಿದ್ದೀನಲ್ಲ, ಏನು ಇಲ್ವಾ ಅನ್ನೋ. ಏನು ಗಿಫ್ಟ್ ಏನು? ಕರೆಕ್ಟಾಗಂದ ನಮ್ಮಣ್ಣ ಫಸ್ಟ್ ರಾಖಿ ಕಟ್ಟು ಅಂದ. ನೋಡ, ನೀವು ರಾಖಿ ತಗೊಬಂದಿಟ್ಟಿದೀವಿ ನಾವು. ನಮ್ಮ ಅಣ್ಣ ಗಿಫ್ಟ್ ತಗೊಬಂದು ಇಟ್ಟಿದಾನಂತೆ. ತಿಂಡಿ ಆಯ್ತಾ? ತಿಂಡಿ ಎಲ್ಲ ಆಯ್ತಾ? ಪುನರಿ ನಮ್ಮ ಅದಕ್ಕೆ ಬಿಸಿ ಬಿಸಿಯಾಗಿ ಬಿಸಿಬೇಳೆ ಬಾತ್ ಕೊಟ್ಟು ಕಳ್ಸೋರಂತೆ ನಮ್ಮ ಅಣ್ಣಂಗೆ. ಏನಾದ್ರು ಮಾತಾಡ್ಕೊಳ್ಳಿ, ನಾವು ಸ್ವೀಟ್ ತಿನ್ನೋಣ. ಇದು ಬಂದು ಮಿಲ್ಕ್ ಕೇಕ್ ಅಂತ. ನಮ್ಮಮ್ಮಂಗೆ ಸಖತ್ ಇಷ್ಟ ಇದು ಅಲ್ಲಮ್ಮ. ನಮ್ಮಮ್ಮಂಗೆ ತುಂಬ ಇಷ್ಟ ಮಿಲ್ಕ್ ಕೇಕ್. ನಾನು ತಾಬಲ್ಲ.
ಓಯ್ ಹೆಂಗೆ ಅವ ಕೈ ಹಿಂಗೆ ಬಂದ್ಬಿಡತ್ತೆ ಮಿಲ್ಕ್ ಕೇಕ್ ತೋರಿಸಿದಾಗ ಹಿಂಗೆ ಬಂದ್ಬಿಡತ್ತೆ ಕೈ ನಮ್ಮಮ್ಮಂದು. ಓಕೆ ಏನೇನಿದೆ ಅಷ್ಟೇ ಅಲ್ಲ ಬೆಬ್ಬೆ ಸರಿ ಸ್ವಲ್ಪ ತಿನ್ಕೊಬಿಡ್ತೀನಿ ಮಾತಾಡೋಕ್ಕಾಗಲ್ಲ. ಒಂದು ಕಿಟಿ ನಾನು ಪ್ರತಿ ವರ್ಷ ಅಣ್ಣನ ಕಾಲ್ ಮಾಡ್ತಿದ್ದೆ. ಓಕೆ ಏನು ಅಂತಂದರೆ ಸೊ ನೋಡಿದ್ರಲ್ಲ ರಕ್ಷಾ ಬಂಧನಕ್ಕೆ ಯಾವ ಥರ ನಮ್ಮನೇಲಿ ಪ್ರತಿ ವರ್ಷ ಇದು ಈ ವರ್ಷ ಆ ವರ್ಷ ಅಂತಲ್ಲ, ಪ್ರತಿ ವರ್ಷ ನಾವು ಆಚರಿಸ್ತೀವಿ. ನನ್ನ ತಂಗಿ ಅಕ್ಕಿ ಕಟ್ತಾಳೆ. ಸೊ ಅಷ್ಟೇ ನಾನು ಹೇಳೋದು, ಎಲ್ರಿಗೂ ರಕ್ಷಾ ಬಂಧನದ ಶುಭಾಶಯಗಳು. ಯಾರ್ಯಾರಿಗೆ ಅಣ್ಣ ಅಂತ ಯಾರ್ಯಾರು ಹೆಣ್ಮಕ್ಳಿಗೆ ಯಾರ್ಯಾರು ಅಣ್ಣ ಇಲ್ಲ, ಸೊ ಅವರೆಲ್ಲರೂ ಬಂದು ನನಗೆ ರಾಖಿ ಕಟ್ಟಿ, ಗಿಫ್ಟ್ ಮಾತ್ರ ಕೊಡಲ್ಲ ನಾನು, ರಾಖಿ ಬಂದು ಕಟ್ಟಿ ಹಾರೈಸಿ ನನ್ನನ್ನು ಅಣ್ಣ ಅಂತ ಅಂದ್ಕೊಳ್ಳಿ. ಹಾಗೆ ಯಾರ್ಯಾರಿಗೆ ತಂಗಿ ಇಲ್ಲ ಅವರೆಲ್ಲರೂ ನನ್ನ ತಂಗಿನ ತಂಗಿ ಅಂದ್ಕೊಂಡು ಅವಳ ಹತ್ರ ರಾಖಿ ಕಟ್ಟಿಸ್ಕೊಂಡು ಗಿಫ್ಟ್ನ ಕೊಟ್ಟೋಗಿ. ಹೇಳಲ್ವನೇ ಆಲ್ ಬ್ರದರ್ಸ್ ಆರ್ ಮೈ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಅಂತ ಹೇಳಲ್ವನೇ ಆಲ್ ಇಂಡಿಯನ್ಸ್ ಹಂಗೆ. ಓಕೆನಾ? ಬ್ಲಾಗ್ ನೋಡೋದ್ರಲ್ಲ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಮೇಯ್ನ್ ಬಂದು ನೆಕ್ಸ್ಟ್ ಬ್ಲಾಗ್ ಬಂದು ನನ್ನ ಕ್ಯೂಟಿ ಫಸ್ಟ್ ಟೈಮು ರಾಖಿ ಕಟ್ತಾ ಇದ್ದಾಳೆ. ಅದು ಯಾರಿಗೆ, ಸೊ ಕ್ಯೂಟಿಗೆ ಏನು ಸಿಗುತ್ತೆ ಅಂತ ನೋಡೋಣ. ಓಕೆನಾ? ನೆಕ್ಸ್ಟ್ ಬ್ಲಾಗ್ ತನಕ ವೆಯ್ಟ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಬ್ಲಾಗ್ ತನಕ ವೆಯ್ಟ್ ಮಾಡ್ತಾರೆ. ಸೊ ಟಾಟಾ ಬೈ ಬೈ ಹೀರೋಸ್. ಇದೇ ಥರ ನನ್ನ ವೀಡಿಯೋಸ್ಗಳಿಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡೋದು ನಮ್ಮ ಮಾತ್ರ ಮರೆಯೋಕೆ ಹೋಗ್ಬೇಡಿ. ಓಕೆನಾ? ಸಪೋರ್ಟ್ ಮಾಡಿ. ಟಾಟಾ ಬೈ ಬೈ ಹೀರೋಸ್, ಬಾಯ್.